ನೆರವೇರಿಸಿ ಭೂಮಿಯ ಮೇಲೆ ನಿನ್ನನ್ನು ಮಹಿಮೆಪಡಿಸಿದ್ದೇನೆ. ಮತ್ತು ದೇವರು ನಮಗೆ ದೇಹವನ್ನು ಕೊಟ್ಟಿದ್ದಾನೆ, ನಮಗೆ ದೇಹವನ್ನು ಕೊಟ್ಟಿದ್ದಾನೆ. ಈ ದೇಹವು ನಮ್ಮದಲ್ಲ. ಈ ದೇಹದ ಮೂಲಕ ತಂದೆಯಾದ ದೇವರನ್ನು ಮಹಿಮೆ ಪಡಿಸ್ಬೇಕು. ಹೇಗೆ ಮಹಿಮೆ ಪಡಿಸ್ತೀವಿ? ಕೆಲಸ ಮಾಡಿ ದೇವರ ಮಹಿಮೆಯನ್ನು, ದೇವರ ಪ್ರಭಾವವನ್ನು ಪ್ರಕಾಶಪಡಿಸಬೇಕು. ದೇವರು ಮಹಿಮೆ ಪಡಬೇಕಾದ್ರೆ ಈ ಲೋಕದಲ್ಲಿ ದೇವರು ಕೊಟ್ಟಿರುವಂಥ ಕೆಲಸವನ್ನು ನಾವು ಸಂಪೂರ್ಣವಾಗಿ ನೆರವೇರಿಸಬೇಕು ಅಂತ ಹೇಳಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಇದು ದೇವರ ಕೆಲಸ. ಈ ಕೆಲಸವನ್ನು ಮಾಡ್ತಾ ಇದ್ದೀವಾ? ಯಾವ ಕೆಲಸದಲ್ಲಿದ್ದೀವಿ ಇವಾಗ? ಈ ಕೆಲಸ ಬಿಟ್ಟಿದ್ದೀವಿ, ಎಲ್ಲ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸ ಇಲ್ಲ. ಎರಡು ಅವಕಾಶ ಇದೆ ರೀ. ಎರಡು ಅವಕಾಶ ಏನು ಗೊತ್ತಾ? ಒಂದು, ನಾವು ವಾಕ್ಯವನ್ನು ಕಲ್ತ್ಕೊಂಡು, ಚೆನ್ನಾಗಿ ವಾಕ್ಯವನ್ನು ಕಲ್ತ್ಕೊಂಡು ನಾವು ಹೋಗಿ 4 ಜನಕ್ಕೆ ವಾಕ್ಯಗಳನ್ನು ಹೇಳಿ ಸಭೆಗೆ ತರುವಂಥ ಜವಾಬ್ದಾರಿ ಇರುತ್ತೆ, ಸಭೆಯಲ್ಲಿ ಸೇರಿಸುವಂಥ ಜವಾಬ್ದಾರಿ ಇರುತ್ತೆ. ಇನ್ನೊಂದು ಏನು ಕೆಲಸ ಇದೆ ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ನಮಗೆ 4 ಜನಕ್ಕೆ ವಾಕ್ಯವನ್ನು ಹೇಳೋದಕ್ಕೆ ಆಗ್ತಾ ಇಲ್ವಾ? 4 ಜನಕ್ಕೆ ಸುವಾರ್ತೆ ಹೇಳೋದಕ್ಕೆ ಆಗ್ತಾ ಇಲ್ವಾ? ಸುವಾರ್ತೆ, ಸತ್ಯವಾದಂಥ ಸುವಾರ್ತೆ ಯಾರು ಹೇಳೋರು ಇದ್ದಾರೋ ಅವರಿಗೆ ಜೊತೆಯಾಗಿದ್ದು, ಸತ್ಯವಾದಂಥ ಸುವಾರ್ತೆ ನಿಮ್ಮ ಬಳಿಯಲ್ಲಿ ಯಾರಿದ್ದಾರೆ, ಸತ್ಯವಾದಂಥ ಸುವಾರ್ತೆ ಅವರಿಗೆ ಜೊತೆಯಾಗಿದ್ದು ಸಹಕಾರ ಮಾಡಿ ಸುವಾರ್ತೆಯನ್ನು ತಿಳಿಸ್ಬೇಕಂತೆ. ಅದು ಭಕ್ತಿಯಿಂದ ಮಾಡಬೇಕಂತೆ. ಆ ರೀತಿ ಮಾಡಿದರೆ ತಂದೆಯಾದ ದೇವರು ಸಂತೋಷ ಪಡ್ತಾನೆ. ಅಂದರೆ ನಾವಾದರೂ ಮಾಡಬೇಕು, ಇಲ್ದಿದ್ರೆ ಮಾಡೋರಿಗೆ ಪ್ರೋತ್ಸಾಹ ಕೊಟ್ಟು, ಮಾಡಿ ಬ್ರದರ್, ನಾವಿದ್ದೀವಿ ಬ್ರದರ್, ಜೊತೆಗಿದ್ದೀವಿ ಬ್ರದರ್, ಬನ್ನಿ ಬ್ರದರ್, ಕೇಳಿ ಬ್ರದರ್, ಎಲ್ಲನ ಸೇರಿಸ್ತೀವಿ ಬ್ರದರ್ ಅಂತ ಯಾವುದೋ ಒಂದು ರೀತಿಯಲ್ಲಿ ಸೇವೆ ಕೆಲಸ ಮಾಡಬೇಕು. ಸಹೋದರರು ಬಂದರು, ಕೆಲಸ ಮಾಡಿದ್ರು, ಆಮೇಲೆ ಈ ಸೇವೆಯಲ್ಲಿ ಸಹೋದರರು ಭಾಗಿಗಳಾದ್ರೆ ಆ ರೀತಿ ಕೆಲಸ ಇನ್ನೂ ಅನೇಕ ಕೆಲಸ ಕಾರ್ಯಕ್ರಮಗಳಿದೆ ಪ್ರಿಯರಾದ ದೇವರ ಮಕ್ಕಳಿರ. ಅನೇಕ. ಇವತ್ತು ನಾವು 10 ಜನ ಇದ್ದೀವಿ, ಭವಿಷ್ಯತ್ತಲ್ಲಿ ನಾವು ತುಂಬ ಜನ ಆಗಬೇಕು. ಒಬ್ಬರಿಂದ 4 ಜನ, 10 ಜನ, 100 ಜನ, 1000 ಜನ. ಯಾಕೆಂದರೆ ದೇವರ ವಾಕ್ಯ ಬೆಳಿಬೇಕು. ಈ ಸತ್ಯವಾದಂಥ ಜ್ಞಾನ ಪ್ರತಿ ಮೂಲೆಯಲ್ಲಿ ಹೋಗಬೇಕು. ದೇವರು ನಿನಗೆ ಕೆಲಸ ಕೊಟ್ಟಿದ್ದಾನೆ, ಆ ಕೆಲಸ ಸತ್ಕಾರ್ಯಕ್ರಮಗಳು. ನಿನ್ನ ಕೆಲಸ ಏನು? ನಿನ್ನ ಕೆಲಸ, ದೇವರು ಕೊಟ್ಟಿರುವಂಥ ನಿನಗೆ ಕೆಲಸವೇನು? ಸತ್ಕಾರ್ಯಕ್ರಮಗಳು. ನಿನ್ನ ಕೆಲಸ ನೀನು ಮಾಡ್ತಾ ಇದ್ದೀಯಾ? ದೇವರು ನಿನಗೆ ಕೊಟ್ಟಿರುವಂಥ ಕೆಲಸ ನೀನು ಮಾಡ್ತಾ ಇದೆಯಾ? ಅಥವಾ ಯಾರ ಕೆಲಸದಲ್ಲಿದ್ದೀಯಾ? ಯಾರ ಕೆಲಸದಲ್ಲಿದ್ದಾರೆ ಈ ಸಮಾಜ? ಯಾರ ಕೆಲಸದಲ್ಲಿ? ದೇವರ ಕೆಲಸನ? ದೇಹದ ಕೆಲಸದಲ್ಲಿದ್ದಾರ? ಈ ದೇಹದ ಕೆಲಸದಲ್ಲಿ ಎಲ್ಲರಿದ್ದಾರೆ. ಇವಾಗ ಏನು ಮಾಡಬೇಕು ನಾವು? ಅದು ಅಲ್ಲ, ಅದು ಮಾಡ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ಸಂತೋಷ ಪಡ್ರಿ, ಒಳ್ಳೆ ಬಟ್ಟೆಗಳನ್ನು ಧರಿಸ್ಕೊಡ್ರಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ದೇವರ ಕೆಲಸವನ್ನು, ದೇವರು ಕೊಟ್ಟಿರುವಂಥ ಕೆಲಸವನ್ನು ಮಾಡದೆ ಹೋದರೆ ಬೆಂಕಿ ಆರುವುದಿಲ್ಲ, ಆತ್ಮ ಸಾಯುವುದಿಲ್ಲ. ಬೆಂಕಿ ಆರುವುದಿಲ್ಲ, ಆತ್ಮ ಸಾಯುವುದಿಲ್ಲ ಅಂತ ಭಯಂಕರವಾದಂಥ ನರಕಾಗ್ನಿಗೆ ಹೋಗ್ತೀವಿ. ಅದನ್ನು ತಪ್ಪಿಸ್ಕೊಳ್ಬೇಕಾದ್ರೆ ಮಾರ್ಗ, ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು, ನನ್ನ ಮೂಲಕ ಹೊರತು ಯಾರು ಕೂಡ ಪರಲೋಕಕ್ಕೆ ಹೋಗುವುದಿಲ್ಲ. ಪರಲೋಕವನ್ನು ಸಂಪಾದನೆ ಮಾಡ್ಕೊಳ್ಬೇಕಾದ್ರೆ ಮಾರ್ಗ, ನನ್ನ ಮಾರ್ಗದಲ್ಲಿ ಬಂದು ನಾನು ಕೊಟ್ಟಿರುವಂಥ ಕೆಲಸವನ್ನು ನೀವು ಮಾಡಲೇಬೇಕು. ಮಾಡಿದ್ರೆ ಪರಲೋಕ ಸಿಗುತ್ತೆ, ಇಲ್ಲದೆ ಹೋದರೆ ಬೆಂಕಿ ಕೆರೆಗೆ ಹೋಗ್ತೀರಾ, ನಿಮ್ಮಿಷ್ಟ ಅಂತ ಹೇಳಿದ್ದಾರೆ. ಏನು ಮಾಡ್ತೀರಾ? ಆದ್ದರಿಂದ ಸರ್ವಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಯಾರು ಮಾಡಿಸ್ಕೊಳ್ತಾರೋ ರಕ್ಷಣೆ ಹೊಂದುತ್ತಾರೆ, ನಂಬದೆ ಹೋದವರಿಗೆ ದಂಡನೆಗೆ ಗುರಿ ಆಗ್ತಾರೆ. ಅವರಿಷ್ಟ, ಬಿಟ್ಬಿಡಿ. ಹೇಳೋ ಧರ್ಮ ನಿಮ್ಮದು, ಕೇಳ್ತಾರೋ ಬಿಡ್ತಾರೋ ಅವರಿಷ್ಟ. ಆದ್ದರಿಂದ ಪ್ರಿಯರಾದ ದೇವ್ರ ಮಕ್ಕಳಿಗೆ ದೇವರು ಕೊಟ್ಟಿರುವಂಥ ಕೆಲಸ ಇದು. ಗೊತ್ತಾಯ್ತಾ? ಏನಮ್ಮ ಗೊತ್ತಾಯ್ತಾ? ದೇವರ ಕೆಲಸ ಏನು? ಸತ್ಕಾರ್ಯಕ್ರಮಗಳು. ದೇವರ ಕೆಲಸ ಏನು? ಸತ್ಕಾರ್ಯಕ್ರಮಗಳು. ಈ ಲೋಕದಲ್ಲಿ ಒಳ್ಳೆ ಕಾರ್ಯಕ್ರಮಗಳು ಅಂತ ಇದ್ದಾರೆ. ಒಳ್ಳೆ ಅಂದರೆ ಊಟ ಕೊಡೋದು, ಬಟ್ಟೆ ಕೊಡೋದು ಅಂದ್ಕೊಳ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಾಮುಖ್ಯವಾದಂಥದ್ದು ದೇವರ ವಾಕ್ಯವನ್ನು ಇದ್ದದ್ದು ಇದ್ದಾಗೆ ಸಾರಿ ರಕ್ಷಣೆ ಮಾರ್ಗದಲ್ಲಿ ತರಿಸ್ಬೇಕು. ಏನ್ರಿ? ಪರಲೋಕದಲ್ಲಿ ತಂದೆಯಾದ ದೇವರು ಸಂತೋಷ ಪಡಬೇಕಾದ್ರೆ ಒಬ್ಬ ಪಾಪಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೇವರ ಮಾರ್ಗದಲ್ಲಿ ಬಂದರೆ ಆಗ ಪರಲೋಕದಲ್ಲಿರುವಂಥ ದೇವರು ಸಂತೋಷ ಪಡ್ತಾರಂತ ಇರುತ್ತೆ ರೀ. ತಂದೆಯಾದ ದೇವರು ಸಂತೋಷ ಪಡಬೇಕಾದ್ರೆ, ದೇವರು ಮಹಿಮೆ ಹೊಂದಬೇಕಾದ್ರೆ ನಿನಗೂ ನನಗೂ ದೇವರು ಕೆಲಸ ಕೊಟ್ಟಿದ್ದಾರೆ. ಅದನ್ನು ಹೇಳ್ತಾ ಇದ್ದೀನಿ ನಾನು. ದೇವ್ರಿಗೋಸ್ಕರ ಬದುಕಬೇಕು, ನಿಮಗೋಸ್ಕರ ಅಲ್ಲ, ದೇವ್ರಿಗೋಸ್ಕರ ನೀವು ಬದುಕಬೇಕು. ನಿಮ್ಮ ಮಕ್ಕಳಿಗೋಸ್ಕರ ಅಲ್ಲ, ಮಕ್ಕಳನ್ನು ಕೊಟ್ಟಿದ್ದಾನೆ ದೇವ್ರಿಗೋಸ್ಕರ ಬೆಳೆಸಿ ಅಂತ. ನಾವೇನು ಮಾಡ್ತೀವಿ? ಬೆಳೆಸಿ 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 ನರಕಕ್ಕೆ ಆಗ್ತಾಯಿದ್ದೀವಿ. ಹೌದಲ್ವ? ಮಕ್ಕಳನ್ನೇ ಎತ್ತಿದ್ದೀವಿ, ಎತ್ತ ನಂತರ ಲೋಕಜ್ಞಾನವನ್ನು ಕಲಿಸ್ತಾ ಇದ್ದೀವಿ, ಕಲಿಸಿದ ನಂತರ ಭಕ್ತಿ ಇಲ್ಲ, ಭಯ ಇಲ್ಲ, ಸೀದಾ ನರಕಕ್ಕೆ ತಳ್ತಾ ಇದ್ದೀವಿ. ನಾವು ಹೋಗ್ತಾ ಇದ್ದೀವಿ, ಮಕ್ಕಳನ್ನು ಕೂಡ ನರಕಕ್ಕೆ ಎತ್ತು ಮಕ್ಕಳನ್ನು ನರಕಕ್ಕೆ ಹಾಕ್ತಾ ಇದ್ದೀವಿ. ಗತಿ ಏನು?
ಆದ್ದರಿಂದ ನರಕವನ್ನು ತಪ್ಪಿಸ್ಕೊಳ್ಬೇಕಾದರೆ ನೀನು ಕೆಲಸ ಮಾಡಬೇಕು. ದೇವರು ಕೊಟ್ಟಿರುವಂಥ ಕೆಲಸ ಖಂಡಿತವಾಗಿ ಮಾಡಲೇಬೇಕು. ಮೊದಲನೇದಾಗಿ ನಿನ್ನ ಮನಸ್ಸನ್ನು ಪರಿವರ್ತನೆ ಮಾಡ್ಕೋಬೇಕು, ವಾಕ್ಯದ ಮೂಲಕ ಶುದ್ಧಿ ಮಾಡ್ಕೋಬೇಕು, ಪರಿಶುದ್ಧನಾಗಿ ಜೀವಿಸಬೇಕು. ಆ ನಂತರ ದೇವರ ವಾಕ್ಯದ ನಿಮಿತ್ತವಾಗಿ ಕಷ್ಟಪಡಬೇಕು. ನಿನಗೇನು ಕೈಲಾಗುತ್ತೋ ಅದನ್ನು ಮಾಡಬೇಕು. ನಿನ್ನ ಕೈಲಿ ಏನಾಗುತ್ತೆ ಅದನ್ನು ಮಾಡಲೇಬೇಕು. ಅರ್ಥ ಆಯ್ತಾ? ದೇವರು ಕೊಟ್ಟಿರುವಂಥ ಕೆಲಸ ನಾವು ಮಾಡ್ತಾ ಇದ್ದೀವೋ ಮಾಡ್ತಾ ಇಲ್ವೋ ನಿಮ್ಮನ್ನು ನೀವು ಪರಿಶೋಧನೆ ಮಾಡಿಕೊಂಡು ವಾಕ್ಯದ ಪ್ರಕಾರ ನಡೀರಿ ಅಂತ ಪ್ರೀತಿಯಿಂದ ಹೇಳುತ್ತಾ ಈ ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿದರೆ ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಸರ್ವ ಲೋಕವನ್ನು ಉಂಟು ಮಾಡಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು. ದೇವರು ಕೊಟ್ಟಿರುವಂಥ ಕೆಲಸವನ್ನು ಮಾಡುತ್ತಿದ್ದೀವಾ ಎನ್ನುವಂಥ ಅಂಶವನ್ನು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ. ತಂದೆಯಾದ ದೇವರೇ, ಇಷ್ಟು ತನಕ ನಿಮ್ಮ ಮಕ್ಕಳು ನಿಮ್ಮ ಮಾತುಗಳನ್ನು ಕೇಳಿದ್ದಾರೆ. ಎಲ್ಲರನ್ನೂ ಆಶೀರ್ವದಿಸಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ಈ ಒಂದು ಪ್ರಾರ್ಥನೆ ಕೂಟವನ್ನು ನಡೆಸಿಕೊಳ್ಳೋದಕ್ಕೆ ಬೆಥೆಲ್ ಚರ್ಚ್ ಪಾಸ್ಟರ್ ಅವರು ಈ ಉಡುಪಿ ಮಹಾಪಟ್ಟಣದಲ್ಲಿ ಈ ಚಿಕ್ಕ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದು ನಿಮ್ಮ ಪ್ರೀತಿಯಿಂದ ತಂದೆ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಂಡು ನಿಮ್ಮ ಸೇವೆಗೋಸ್ಕರ ಸಹಾಯ ಮಾಡಿರುವಂಥ ನಿಮ್ಮ ಮಗನನ್ನು ಆಶೀರ್ವದಿಸಿ, ಅವ್ರ ಕುಟುಂಬವನ್ನು ಆಶೀರ್ವದಿಸಿ, ಅವರು ಮಾಡುವಂಥ ನಿಮ್ಮ ಸೇವೆ ಪರಿಚರ್ಯದಲ್ಲಿ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ, ಸಭೆಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಕಾಪಾಡಿ. ಅದೇ ರೀತಿಯಲ್ಲಿ ತಲೆಬಾಗಿಸಿರುವಂಥ ಪ್ರತಿಯೊಬ್ಬರನ್ನು ರಕ್ಷಿಸಿ. ಈ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಈ ಸತ್ಯವಾದಂಥ ಜ್ಞಾನವನ್ನು ತಿಳ್ಕೊಂಡು ಭಯದಿಂದ ಭಕ್ತಿಯಿಂದ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ತಂದೆಯಾದ ದೇವರೇ, ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಪ್ರಯಾಣದಲ್ಲಿ ನಮ್ಮ ಜೊತೆಯಲ್ಲಿ ನೀವು ಇದ್ದುಕೊಂಡು ನಡೆಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ಸೇವೆ ಅಭಿವೃದ್ಧಿಗಾಗಿ ಪ್ರಾರ್ಥಿಸಿರಿ ಹಾಗೂ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಸಮರ್ಪಿಸಿ ದೇವರ ಸೇವೆಯಲ್ಲಿ ಭಾಗಿಗಳಾಗಿ ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನನ್ನು ದೇವರು ಪ್ರೀತಿ ಮಾಡುತ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.